ವಿಜಯನಗರ ಜಿಲ್ಲೆಯ ಜೀವನಾಡಿ ತುಂಗಭದ್ರಾ ಜಲಾಶಯದ ಇತಿಹಾಸದಲ್ಲಿ ಇಂದು ಸುವರ್ಣಾಕ್ಷರಗಳಲ್ಲಿ ಬರೆಯುವ ದಿನ. ಕಳೆದ ವರ್ಷ 19ನೇ ಕ್ರಸ್ಟ್ ಗೇಟ್ ತುಂಡಾದಾಗ ಆತಂಕಗೊಂಡಿದ್ದ ಲಕ್ಷಾಂತರ ರೈತರಿಗೆ ಈಗ ದೊಡ್ಡ ಸಿಹಿ ಸುದ್ದಿ ಸಿಕ್ಕಿದೆ. ಜಲಾಶಯದ ಎಲ್ಲ 33 ಕ್ರಸ್ಟ್ ಗೇಟ್ಗಳನ್ನು ಬದಲಾಯಿಸುವ ಮಹತ್ವದ ಕಾಮಗಾರಿ ಕೇವಲ 121 ದಿನಗಳಲ್ಲಿ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಡಿಸೆಂಬರ್ 24, 2025ರಂದು ಆರಂಭವಾಗಿದ್ದಂಥ ಕಾಮಗಾರಿ ತೀವ್ರಗತಿಯಲ್ಲಿ ಸಾಗಿ ಶನಿವಾರದಂದು ಮುಕ್ತಾಯಗೊಂಡಿದೆ. 70 ವರ್ಷಗಳ ಹಳೆಯ ಗೇಟ್ಗಳ ಜಾಗದಲ್ಲಿ ಈಗ ಅತ್ಯಾಧುನಿಕ ಗೇಟ್ಗಳು ರಾರಾಜಿಸುತ್ತಿವೆ. ತುಂಗಭದ್ರಾ ಮಂಡಳಿಯ ಕಾರ್ಯದರ್ಶಿ BRK ರೆಡ್ಡಿ ಅವರ ಪ್ರಕಾರ ಪ್ರಸ್ತುತ ಸಣ್ಣ ಪುಟ್ಟ ವೆಲ್ಡಿಂಗ್ ಮತ್ತು ಪೇಂಟಿಂಗ್ ಕೆಲಸಗಳು ಮಾತ್ರ ಬಾಕಿ ಇವೆ. ಮೇ ಅಂತ್ಯದೊಳಗೆ ಇಡೀ ಜಲಾಶಯ ಹೊಸ ರೂಪದಲ್ಲಿ ಸಿದ್ಧವಾಗಲಿದೆ. ಈ ಹೊಸ ಗೇಟ್ಗಳಿಂದಾಗಿ ಮುಂದಿನ 50ರಿಂದ 60 ವರ್ಷಗಳ ಕಾಲ ಜಲಾಶಯ ಸಂಪೂರ್ಣ ಸುಭದ್ರವಾಗಿದೆ. ಈ ಜಲಾಶಯದ ಮೇಲೆ ಅವಲಂಬಿತವಾಗಿರುವಂಥ ಸುಮಾರು 15 ಲಕ್ಷ ಎಕರೆ ಜಮೀನಿಗೆ ಈಗ ಶಾಶ್ವತವಾಗಿ ನೀರಿನ ಭದ್ರತೆ ಸಿಕ್ಕಂತಾಗಿದೆ. ಜಲಾಶಯ ಈಗ ಸಂಪೂರ್ಣ ಕಬ್ಬಿಣದ ಕವಚದಂತೆ ಭದ್ರವಾಗಿದ್ದು, ಮುಂಬರುವ ಮಳೆಗಾಲದಲ್ಲಿ ಪೂರ್ಣ ಪ್ರಮಾಣದಲ್ಲಿ ನೀರು ಸಂಗ್ರಹಿಸಲು ಸಜ್ಜಾಗಿದೆ. ಈ ಐತಿಹಾಸಿಕ ಸಾಧನೆಗೆ ರೈತ ಸಂಘಟನೆಗಳು ಮತ್ತು ವಿಜಯನಗರದ ಜನತೆ ಹರ್ಷ ವ್ಯಕ್ತಪಡಿಸಿದ್ದಾರೆ. ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ವಾಯ್ಸ್ ಆಫ್ ವಿಜಯನಗರ.